ನಮಸ್ಕಾರ. ನಾನು ದಿವ್ಯ ರಾಜೇಶ್ ಆಗರ್ಗಿ. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂತಂದರೆ, 2-3 ದಿವಸಗಳಿಂದ ಸಾಮಾಜಿಕ ಜಾಲತಾಣ ಮತ್ತು ಟಿ ವಿ ಮಾಧ್ಯಮದ ಮುಖಾಂತರ ಕಲಬುರಗಿ ಉಸ್ತುವಾರಿ ಮಿನಿಸ್ಟರ್ ಆದಂಥ ಮಾನ್ಯ ಪ್ರಿಯಾಂಕ ಖರ್ಗೆ ಅವರ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ನಾನು ನೋಡ್ತಾ ಇದ್ದೆ. ಅದಕ್ಕೆ ಏನು ಬಿಡಪ್ಪ, ಈ ಮನುಷ್ಯನ ಬದ್ದಲ್ಲಿ ಏನು ಪ್ರತಿಕ್ರಿಯೆ ಕೊಡೋದು ಅಂತ ಅಂದ್ಕೊಂಡ್ಬಿಟ್ಟು ನಾನೇನು ಕೊಟ್ಟಿರಲಿಲ್ಲ. ಆದರೆ ಇವತ್ತು ಅವರ ಒಂದು ಪ್ರತಿಕ್ರಿಯೆ ಮಾಧ್ಯಮದ ಮುಖಾಂತರ ಮಾಧ್ಯಮದ ಅಣ್ಣಂದರಿಗೆ ಒಂದು ಪ್ರತಿಕ್ರಿಯೆ ಕೊಡ್ತಾರೆ. ಆ ಪ್ರತಿಕ್ರಿಯೆ ಏನು ಅಂತಂತಂದರೆ, ಕಲಬುರಗಿಯಲ್ಲಿ ಸಿದ್ಧಾರ್ಥ್ ಲಾ ಕಾಲೇಜ್ನಲ್ಲಿ ತಮ್ಮದೇ ಒಂದು ಸಂಸ್ಥೆಯಲ್ಲಿ ಆ ಸಂಸ್ಥೆಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಅವರ ಮಾವನರಾದಂಥ ರಾಧಾಕೃಷ್ಣ ದೊಡ್ಡಮನಿಯವರು, ಅವರು ಒಡೆತನದ ಶಾಲೆಯಲ್ಲಿ ಕಾಲೇಜಿನಲ್ಲಿ ಎಕ್ಸಾಮಿನೇಷನಲ್ಲಿ ಸ್ಕ್ಯಾಮ್ ಆಗುತ್ತೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾಧ್ಯಮದವರು ಒಂದು ಪ್ರಶ್ನೆಯನ್ನು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೇಳಿದಾಗ ಅವರು ಏನು ಉತ್ತರ ಕೊಡ್ತಾರೆ ಅಂತಂತಂದರೆ, ನಾನೇನು BJP ಅವರಿಗೆ ನನ್ನ ವಿಷಯವಾಗಿ ನಾನು ಯಾವ ಥರ ಅಂತ ಅವರೇನು ಉತ್ತರ ಕೊಡೋದೇನೋ ಅವಶ್ಯಕತೆ ಇಲ್ಲ. ಮತ್ತು ಅದನ್ನು ನಾವು ಮಾಡಿದ್ದೀವ, ಅದು ಏನಪ್ಪ ಅದು ಅದು ಸ್ಕ್ರ್ಯಾಚ್ ಶೀಟನ್ನು ಅದನ್ನು ಯಾರೋ ಆಚೆ ತೊಗೊಂಡು ಹೋಗ್ಬಿಟ್ಟು ಯಾರೋ ಎಕ್ಸ್ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾರೇನು ಕಿವ್ಯಾಗ ಹೂವು ಇಟ್ಕೊಂಡಾರೇನ್ರಿ? ಅದೇ ಹೆಂಗ್ರಿ ಚಾರ್ಜ್ ಶೀಟ್ ಹೊರಗಡೆ ನಿಮ್ದು ಅದು ಸ್ಕ್ರ್ಯಾಚ್ ಶೀಟ್ ಹೊರಗಡೆ ಹೋಗಿ ಅದು ಎಕ್ಸ್ಚೇಂಜ್ ಆಗುತ್ತೆ ಸರ್? ಇದೆಲ್ಲ ಬಿಟ್ಟು ಬಿಡ್ರಿ. ಮತ್ತೇನಂತೀರಿ ನೀವು? ಅಲ್ಲ ರೀ, ಮಕ್ಕಳಿಗೆ ಸಹಾಯ ಆಗಲಿ ಅಂತ ನಿಮ್ಮದೇ ಸ್ಟೈಲು ಏನು ಅಂತಂದರೆ, ಅಲ್ಲ ಸರ್, ಮಕ್ಕಳಿಗೆ ಸಹಾಯ ಆಗಲಿ ಅಂತ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ತಪ್ಪ, ಸಹಾಯ ಮಾಡೋದು ತಪ್ಪ? ಅದೇ ಯಾಕ್ರಿ ಹಂಗಂತೀರಾ? ತನಿಖೆ ಆಗಲಿ ಬಿಡ್ರಿ, ಅದೇ ಯಾಕ್ರಿ ಸರ್? ಮತ್ತು ನಮ್ಮ ಎಕ್ಸಾಮಿನೇಷನ್ನಲ್ಲಿ, ನನ್ನ ಒಡೆತನದ ಎಕ್ಸಾಮಿನೇಷನ್ನಲ್ಲಿ ಮತ್ತು ನಾವು ನಮ್ಮ ಬಿಲ್ಡಿಂಗನ್ನು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದು ತಪ್ಪ? ಅಂದರೆ ಆ ಎಕ್ಸಾಮಿನೇಷನ್ದಲ್ಲಿ ಮ್ಯಾನೇಜ್ಮೆಂಟ್ದವ್ರ ಇನ್ವಾಲ್ವ್ಮೆಂಟ್ ಇರುತ್ತೆ. ಮತ್ತು ನಿಮ್ಮ ಶಾಲೆಯಲ್ಲಿ ನಿಮ್ಮ ಒಡೆತನದ ಕಾಲೇಜಿನಲ್ಲಿ ಎಕ್ಸಾಮಿನೇಷನ್ ಆದರೆ ಮ್ಯಾನೇಜ್ಮೆಂಟ್ದವ್ರದ್ದು ಇರೋಂಗಿಲ್ಲ. ಯಾಕೆ ನಿಮ್ಗೊಂದು ನ್ಯಾಯ ಮತ್ತೊಬ್ಬರಿಗೊಂದು ನ್ಯಾಯನಾ ಸರ್? ಇವೆಲ್ಲ ಬಿಟ್ಬಿಡ್ರಿ, ಇವೆಲ್ಲ ಯಾರಿಗಾರೆ ಕತಿ ಹೇಳ್ರಿ. ನೀವು ಮಾಡಿದ್ರೆ ತಪ್ಪಾಗಲ್ಲ, ಅಲ್ಲಿ ಕಾನೂನು ಮತ್ತು ವ್ಯವಸ್ಥೆ ಅದೇನು ಇರೋದಿಲ್ಲ. ಮತ್ತೊಬ್ಬರೇನಾದರೂ ಮಾಡಿದ್ರೆ ಕಾನೂನು ವ್ಯವಸ್ಥೆ, ಬುದ್ಧ ಬಸವ ಅಂಬೇಡ್ಕರ್ ಸಂಸ್ಥೆ ವಿಚಾರ ಇದೆಲ್ಲ ಬರುತ್ತೆ.